ಎಲ್ಲೋ ಉತ್ತರ ಕರ್ನಾಟಕದ ವಿಷಯಕ್ಕೆ ಬಂದಾಗ ಮೊನ್ನೆ ತಾನೆ ದುರದೃಷ್ಟವಶಾತ್ ಬಾಣಂತಿಯರ ಸಾವಾಗತ್ತೆ. ಏನನ್ಸುತ್ತೆ ಈ ಸಾವಿಗೆ ಯಾರನ್ನು ಹೊಣೆಗಾರಿಕೆ ಮಾಡಬೇಕು? ಈ ಸಾವು ನಿಮ್ಗೆ ಎಷ್ಟು ನೋವು ತಂತು? ನಾನು ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕಿಂತ ಮುಂಚೆ ಒಬ್ಬ ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಈಗ ತಾನೇ ನನಗೆ 1 ವರ್ಷದ ಒಂದು ಮೊಮ್ಮಗು ಕೂಡ ಇದೆ. ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾರ ಸಾವು ಕೂಡ ಆಗಬಾರ್ದು, ಯಾವ ಬಾಣಂತಿಯ ಯಾವ ಮಗುವಿನ ಸಾವು ಕೂಡ ಆಗಬಾರ್ದು ಅಂತ ನನ್ನ ಒಂದು ಬಲವಾದ ಆಸೆ. ಆದರೆ ನಾನು ಅದನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು ಅಂತಂದರೆ, ನಾನು ಬೇರೆ ಒಂದು ಸರ್ಕಾರದ ಮೇಲೆ ಬಟ್ಟು ಮಾಡಿ ತೋರಿಸೋದಾಗಲಿ, ಅವರ ಸರ್ಕಾರ ಇದ್ದಾಗ ಜಾಸ್ತಿ ಸಾವುಗಳಾಗಿತ್ತು ಅಂತ ಅಂಕಿ ಅಂಶಗಳಿಂದ ಹೇಳೋದು ನಾನು ಮಾಡೋದಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿ ಮತ್ತು ಮಕ್ಕಳ ಏನು ಸಾವಾಯಿತು, ಆ ಕೇಸ್ಗೂ ಬೆಳಗಾವಿ ಕೇಸ್ಗೂ ವ್ಯತ್ಯಾಸ ಇದೆ. ಇದು ಸಾಮ್ಯತೆ ಇಲ್ಲ. ಬೆಳಗಾವಿನಲ್ಲಿ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ 9 ತಿಂಗಳಿನಲ್ಲಿ 8 ಸಾವಾಗಿದೆ. ಇಡೀ ರಾಜ್ಯದನ್ನ ನಾವು ಕಂಪೇರ್ ಮಾಡಿದಾಗ ರಾಜ್ಯದಲ್ಲಿ 1 ವರ್ಷಕ್ಕೆ ಸರಾಸರಿ 17 ಸಾವು ಅಂತ ಇದೆ. ಆದರೆ ನಮ್ಮ ಜಿಲ್ಲೆ 8. ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಆ 8 ಸಾವು ಕೂಡ ಆಗಬಾರ್ದು. ಅದನ್ನು ಮೊದಲು ಹೇಳ್ತೀನಿ. 54 ಲಕ್ಷ ಜನಸಂಖ್ಯೆ ಹೊಂದಿದಂಥ ನಮ್ಮ ಜಿಲ್ಲೆ, ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ದಿಸ್ ಸ್ಟೇಟ್, ಬೆಂಗಳೂರನ್ನು ಬಿಟ್ಟರೆ. ಈ ಒಂದು ಜನಸಂಖ್ಯೆಯಲ್ಲಿ ಯಾವುದೇ ಒಂದು PHCನಲ್ಲಿ, ತಾಲೂಕಾ ಮಟ್ಟದಲ್ಲಿ ಯಾವುದೇ ಒಂದು CHCನಲ್ಲಿ ಏನೇ ಒಂದು ಸಿಸರಿನ್ ಆಗಲಿ ಅಥವಾ ಏನಾದರೂ ಕ್ಲಿಷ್ಟಕರವಾದಂಥ ಕೇಸ್ಗಳು ಬಂದರೆ ಅವರೆಲ್ಲರೂ ಕೂಡ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಇಂಥ ಒಂದೆಲ್ಲ ಸಂದರ್ಭದಲ್ಲಿ ಸಾವು ಯಾಕಾಯಿತು, ಅದಕ್ಕೋಸ್ಕರ ಮಕ್ಕಳು ಸಾವಾಯಿತು, ಬಾಣಂತಿಯರ ಸಾವಾಯಿತು ಅಂತ ನಾನು ಭಾಳಷ್ಟು ಚರ್ಚೆ ಮಾಡಿದೆ. ಭಾಳಷ್ಟು ಡೀಪಾಗಿ ನನ್ನ ಹತ್ರಲ್ಲಿ ಹೋದೆ. ಹಲವಾರು ಕಾರಣದಿಂದ ಆಗಿದೆ. ಸೊ ಆಗಬಾರ್ದು ಅನ್ನೋದು ನಮ್ಮದು ಆಸೆ. ಬಟ್ ಇಷ್ಟೆಲ್ಲ ನಾವು ನೋಡಿದಾಗ, ಎಲ್ಲ ಕಾರಣಗಳನ್ನು ನೋಡಿದಾಗ ನಮಗೆ ಅದು ಏನು ಪ್ರಾಬ್ಲಮ್ ಅನ್ನೋದು ಅರ್ಥ ಆಗುತ್ತೆ. ಬಟ್ ಅದು ಕೂಡ ಆಗದ ಹಾಗೆ ನಾವು ಮುಂಚೂಣಿ ಅಥವಾ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಮಕ್ಕಳಿಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ, ಪೌಷ್ಟಿಕಾಂಶದ ಕೊರತೆ ಇದೆ ಅನ್ನುವ ರಿಪೋರ್ಟ್ಗಳು ಬಂತು. ಇದು ನೀವು ಮಕ್ಕಳ ಸಚಿವೆ ಆದ ಮೇಲೆ ಆ ಧ್ವನಿಯನ್ನು ಅಲ್ಲಿಗೆ ಯಾವ ರೀತಿ ರೀಚ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ರಿ? ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6 ಜಿಲ್ಲೆಗಳಲ್ಲಿ ಮಕ್ಕಳ ಅಪೌಷ್ಟಿಕತೆ ಬಹಳಷ್ಟು ಕಾಡುತ್ತೆ. ಅದರಲ್ಲಿ ಗಣಿ ಆಬಾಧಿತ ಜಿಲ್ಲೆಗಳು ತಮಗೂ ಎಲ್ಲರಿಗೂ ಗೊತ್ತು. ರಾಯಚೂರನ್ನ ಹಿಡ್ಕೊಂಡು, ಚಿತ್ರದುರ್ಗ ಹಿಡ್ಕೊಂಡು, ಬಳ್ಳಾರಿ ಆಗಿರ್ಬೋದು ಅಥವಾ ವಿಜಯನಗರ ಜಿಲ್ಲೆ ಆಗಿರಬಹುದು. ಈ ಒಂದು 5-6 ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಬಹಳಷ್ಟು ಕಾಣುತ್ತೆ. ಬಟ್ ನಾನು ಬಹಳ ಹೆಮ್ಮೆಯಿಂದ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಅಪೌಷ್ಟಿಕತೆಯನ್ನು ಓಡಿಸ್ಬೇಕು ಅಂತ ಹೇಳಿನೇ ಪೂರಕ ಪೌಷ್ಟಿ ಆಹಾರವನ್ನು ನಮ್ಮ ಅಂಗನವಾಡಿಗಳಲ್ಲಿ ನಾವು ಸರಬರಾಜು ಮಾಡ್ತೀವಿ. ಆದರೆ ಈ ಪೂರಕ ಪೌಷ್ಟಿ ಆಹಾರದಿಂದ ಅಷ್ಟೇ ಅಪೌಷ್ಟಿಕತೆನ ಓಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬರೀ ಶ್ರೀಮಂತರಿಗಷ್ಟೇ ಯಾಕೆ ಹೇಳ್ತಾರೆ, ನಮ್ಮ ಕಡೆ ತತ್ತಿ ಅಂತ ಹೇಳ್ತೀವಿ ನಾವು, ಎಗ್ಗೆ ವಾರದಲ್ಲಿ 2 ದಿನ ನಾವು ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥ ಕಾರ್ಯಕ್ರಮ, ಅತಿಯಾಗಿ ಅವರಿಗೆ ಅಪೌಷ್ಟಿಕತೆ ಕಾಡ್ತಾ ಇರೋವಂಥ ಮಕ್ಕಳಿಗೆ 3 ದಿನ ಎಗ್ಗನ್ನು ಕೊಡೋದು, ಕ್ಷೀರಭಾಗ್ಯ ಯೋಜನೆಯಲ್ಲಿ 5 ದಿನ ಹಾಲನ್ನು ಕೊಡೋದು. ಈ ಪೂರಕ ಪುಷ್ಟಿ ಆಹಾರದ ಜೊತೆಯಲ್ಲಿ ನಾವು ಎಗ್ಗನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಹಾಲನ್ನು ಕೂಡ ಕೊಡ್ತಾ ಇದ್ದೀವಿ. ಯಾಕಂತಂದರೆ ಅಂಗನವಾಡಿಗಳಿಗೆ ಬರುವಂಥ ಮಕ್ಕಳು ತೀರಾ ಬಡವರ ಮಕ್ಕಳಾಗಿರ್ತಾರೆ. ಸೊ ಈ ಪೌಷ್ಟಿಕತೆ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ನಾವು ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ನಿಮಗೆ ಒಂದು ಸತ್ಯವನ್ನು ಹೇಳಬೇಕು ಅಂತ ನನ್ನ ಆಸೆ. ಕಳೆದ 9 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಇಡೀ ದೇಶದಲ್ಲಿ, ಬರೀ ಕರ್ನಾಟಕದ ಇದರಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಯೂನಿಟ್ ಕಾಸ್ಟ್ ಅಂತ ಇರುತ್ತೆ. 8 ರೂಪಾಯಿ ಒಂದು ಮಗುವಿಗೆ ನಾವು 8 ರೂಪಾಯಿಯನ್ನು ಒಂದು ದಿನಕ್ಕೆ ಖರ್ಚು ಮಾಡಬೇಕು. ಆ 8 ರೂಪಾಯಿದಲ್ಲಿ ಇವತ್ತು ನೀವು 1 ಕಪ್ ಟೀ ತಗೊಳ್ಳಿ, ನಿಮಗೆ 15 ರೂಪಾಯಿ ಇರುತ್ತೆ. ಆ 8 ರೂಪಾಯಿ ಯೂನಿಟ್ ಕಾಸ್ಟು 9 ವರ್ಷದಿಂದ ಚೇಂಜ್ ಮಾಡಿಲ್ಲ. ಆ 8 ರೂಪಾಯಿನಲ್ಲೇ ಟ್ರಾನ್ಸ್ಪೋರ್ಟ್ ಕೊಡಬೇಕು ನಾವು, ಆ 8 ರೂಪಾಯಿದಲ್ಲೇ GST ಕಟ್ಟಬೇಕು. ಈ 8 ರೂಪಾಯಿದಲ್ಲಿ ನಾವು ಬೆಳಗ್ಗೆ ಮಿಲೆಟ್ ಲಡ್ಡು ಕೊಡಬೇಕು, ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಕೊಡಬೇಕು. ಆದರೆ ಗರ್ಭಿಣಿಗೆ ಬಾಣಂತಿಯರಿಗೆ 11 ರೂಪಾಯಿದಲ್ಲಿ. ಸೊ ಈ ರೀತಿ ಇಡೀ ದೇಶದಲ್ಲಿ ಒಂದು ಆಹಾರ ಪದ್ಧತಿ ಇದೆ. ಮುಂಚೆ 150 ಗ್ರಾಮ್ ಕೊಡಬೇಕಂತ ಇತ್ತು. ಈಗ ಕೇಂದ್ರ ಸರ್ಕಾರದಿಂದನೇ ನಮಗೆ ಸಕ್ಷಮ ಅಂಗನವಾಡಿ ಅಂತ ಒಂದು ನಮಗೆ ಪ್ರೋಗ್ರಾಮ್ ಬಂದು 1 ಮಗುವಿಗೆ 100 ಗ್ರಾಮ್ ಕೊಡಬೇಕು.
ಸೊ ಹೀಗೆಲ್ಲ ಸುಮಾರು ಇಲಾಖೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಆಗಬೇಕು ಅಂತ ನಾನು ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. 8 ರೂಪಾಯಿದಿಂದ ನಮಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನೋಡೋಣ ಮುಂದೆ.